ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು TJ's Vlog ಅಗೇನ್. ಸೊ ಇವತ್ತು ನಾವು ಪಾರ್ಟ್ 3 ಕ್ರ್ಯಾಕರ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ನಾನು ಆಲ್ರೆಡಿ ಇಲ್ಲೆಲ್ಲ ಜೋಡಿಸ್ಬಿಟ್ಟಿದ್ದೀನಿ ಕ್ರ್ಯಾಕರ್ಸ್ ಎಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಲೈಕ್ ಒನ್ ಬೈ ಒನ್ ಕ್ರ್ಯಾಕರ್ಸ್ ಏನಿದು ಅಂತ ನೋಡ್ಕೊಂಡು ಹೋಗೋಣ ಏನಿದೆ ಅಂತ. ಸೊ ಫಸ್ಟ್ ಕ್ರ್ಯಾಕರ್ ಪೀಕಾಕ್ 30 ಶಾಟ್ ಇದು. ಸೊ ಇದು ಡಿಫ್ರೆಂಟ್ 30 ಶಾಟ್ಸ್ ಫ್ರೆಂಡ್ಸ್. ಇದು ಸೊ ಒಂಥರ ಸ್ಪೆಷಲ್ ವೇರಿಯಂಟ್ ಅಂತಲೇ ಕರಿಬೋದು ಇದನ್ನು. ಸೊ ಇಲ್ಲಿ ನೋಡಿದ್ರೆ ಇದು 60 ಶಾಟ್ಸ್ ಇದೆ. ಸೊ ಹಂಗೆ ಹಿಂದೆ ನೋಡಿದ್ರೆ ಇಲ್ಲಿ ಸ್ಪಾರ್ಕ್ಲರ್ಸ್ ಐಟಮ್ಸ್ ಇದೆ. ಸೊ ಎರಡು 15 ಸೆಂಟಿಮೀಟರ್ಸ್ದು ಎಲೆಕ್ಟ್ರಿಕ್ಕು ಮತ್ತು ಕಲರ್ ಇದೆ. ಎಲೆಕ್ಟ್ರಿಕ್ಕು ಇದು ಕಲರ್ ಎಲೆಕ್ಟ್ರಿಕ್ಕು. ಮತ್ತು ಇದು ವಿಸ್ಲಿಂಗ್ ವೀಲ್ ಅಂತಿದೆ. ಸೊ ಇದು ಗ್ರೌಂಡ್ ಚಕ್ರ ಡಿಲೆಕ್ಸ್ ಇದೆ. ಮತ್ತು ಇದು ವಾಟರ್ಫಾಲ್ 10 ಫೌಂಟನ್ನು. ಸೊ ಹಂಗೆ ಈ ಕಡೆ ಬಂದರೆ ಇದು 6000 ಕ್ರ್ಯಾಕ್ಲಿಂಗ್ ಅಂತ ಒಂದಿದೆ ಫ್ರೆಂಡ್ಸ್. ಇದು ಇದು ಶವರ್ ವೇರಿಯಂಟ್ ಇದು. ಸೊ 6000 ಟೈಮ್ಸ್ ಇದು ಕ್ರ್ಯಾಕ್ಲಿಂಗ್ ಎಫೆಕ್ಟ್ ಬರುತ್ತೆ ಇದರಲ್ಲಿ ಫೌಂಟೇನಲ್ಲಿ. ಸೊ ಹಂಗೆ ಇದು ಬಂದರೆ 4x4 ವೀಲ್ ಅಂತ. ಸೊ ಅದು ಇನ್ನೊಂದು ಪಾರ್ಟಲ್ಲಿ ನೋಡಿದ್ವಲ್ಲ ಅದೇ ಸೇಮು. ಹಾಗೆ ನೆಕ್ಸ್ಟ್ ಒನ್ ನೋಡಿದ್ರೆ ಇದು ಸನ್ ಡ್ರಾಪ್ಸ್ ಅಂತ. ಇದು ಇನ್ನೊಂದು ಫೌಂಟೇನ್ ವೇರಿಯಂಟ್ ಇದು. ಸೊ ಹಂಗೆ ಹಿಂದೆ ನೋಡಿದ್ರೆ ಇದು 600 ವಾಲ್ ಆಯಿತು. ಸೊ ಇದು ನೋಡಿದ್ರೆ ಸ್ನೋಫಾಲ್ಸ್ ಅಂತ. ಇದು 2 ಪೀಸಸ್ ಇರುತ್ತೆ ಈ ಬಾಕ್ಸಲ್ಲಿ. ಇದು ಫೌಂಟೇನ್ ವೇರಿಯಂಟು. ಸೊ ಇದು ಇಸ್ ಯುವರ್ 120 ಶಾಟ್ಸ್ OL ಅಂತ ಇದೆ ಇದಕ್ಕೆ. ಸೊ 120 ಶಾಟ್. ಹಂಗೆ ಈ ಕಡೆ ಬಂದರೆ ಇದು ಪಾಂಡಿಯನ್ಸ್ ಬ್ರ್ಯಾಂಡ್ ಅಂತಿದೆ. ಇದು ಪೆಂಟಾ ಮ್ಯಾಜಿಕ್ ಅಂತ. ಸೊ ಇದು ಸಿಂಗಲ್ ಪೀಸು 5 ಸ್ಕೈ ಶಾಟ್ಸ್ ಇರುತ್ತೆ ಇದು ಒಂದು ಬಾಕ್ಸಲ್ಲಿ. ಸೊ ಹಂಗೆ ಹಿಂದೆ ನೋಡಿದ್ರೆ ಇದು ಫ್ಲವರ್ ಪಾಟ್ ಫ್ರೆಂಡ್ಸ್. ಇದು ನಾರ್ತ್ ಇಂಡಿಯಾ ಫ್ಲವರ್ ಪಾಟು. ತಿರುಪತಿ ಲಡ್ಡು ಥರ ಇರುತ್ತೆ ದಪ್ಪದಾಗಿ ಒಳಗೆ. ಸೊ ಇದು 12 ಶಾಟ್. ಸೊ ಹಂಗೆ ಇವಾಗ ಈ ಕಡೆ ನೋಡೋಣ. ಸೊ ಇದು ಒಂದು ನಿಮಗೆ 1000 ವಾಲ ಇದು. ಸೊ ಇದು ನೋಡಿದ್ರೆ ಇದು ನಿಮಗೆ ಇದು ಫ್ಯಾನ್ಸಿ ಫೌಂಟೇನ್ ವೇರಿಯಂಟ್ ಇದು. ಸೊ ಹಂಗೆ ಹಿಂದೆ ನೋಡಿದ್ರೆ ಇದೊಂದು 2000 ವಾಲ ಇದೆ ನೋಡಿ. ಇದು 1000, ಇದು 2000. ಸೊ ಇದು ನಮಗೆ ಇನ್ನೊಂದು 60 ಶಾಟ್ ಇದೆ. ಸೊ ಆದಮೇಲೆ ಪೈಪ್ ವೇರಿಯಂಟ್ಸಲ್ಲೇ ಸೈಜಸ್ ಇದೆ ಫ್ರೆಂಡ್ಸ್. ಇಲ್ಲಿ 3 ಸೈಜ್ ಇದೆ ನೋಡಿ. ಸೊ ಇದು ಸ್ಮಾಲ್ ಸೈಜ್ ಇದು. ಇದೊಂದು ಬಿಗ್ ಸೈಜ್ದು. ಇದು ಡಬಲ್ ಬಾಲ್ ಅನಿಸುತ್ತೆ ಫ್ರೆಂಡ್ಸ್ ಇದು. ಸೊ ಆ ಥರ 3 ಸೈಜಲ್ಲಿ ಪೈಪ್ ವೇರಿಯಂಟ್ಸ್ ಇದೆ. ಹಾಗೆ ಇದು ನೋಡಿದ್ರೆ ಲಿಯಾ ಅವ್ರದ್ದು 12 ಸ್ಟೆಪ್. ಸೊ ಅಟ್ ಎ ಟೈಮ್ 12 ಶಾಟ್ ಹೊಡೆಯುತ್ತೆ ಮೇಲೆ ಹೋಗ್ಬಿಟ್ಟು. ಒಂದೇ ಬಾಲಲ್ಲಿ 12 ಶಾಟ್ಸ್ ಹೊಡೆಯುತ್ತೆ. ಸೊ ಹಂಗೆ ಇದು ನೋಡಿದ್ರೆ 4 ಇಂಚ್ ಫ್ಯಾನ್ಸಿ ಇದು ಹಿಂದೆ ಇರೋದು ಇದು. ಸೊ ಹಂಗೆ ಇದು ನೋಡಿದ್ರೆ 2 ಇಂಚ್ದು 3 ಪೀಸ್ ಫ್ಯಾನ್ಸಿ ಇದೆ ಫ್ರೆಂಡ್ಸ್. ಸೊ ಇದಕ್ಕೆ ಸೈಜ್ ಕಂಪ್ಯಾರಿಸನ್ ಮಾಡಿ. ಸೊ 2 ಇಂಚ್ ನೋಡಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ. ನೋಡಿ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಇನ್ನೊಂದು 1/2 ಇಂಚು ಆ ಕಡೆ ಈ ಕಡೆ ಇರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಾಗಿ ಬಾಕ್ಸಲ್ಲಿ ಫುಲ್ ಇರುತ್ತೆ ಇದು. ಸೊ ಇದೇನೊಂದು ಸ್ವಲ್ಪ ದೊಡ್ಡದಿದೆ, ಒಂದು ಅರ್ಧ ಇಂಚ್ ಜಾಸ್ತಿ ಇದೆ ಅಷ್ಟು. ಸೊ ಆಮೇಲೆ ಫೈನಲ್ ಆಗಿ ಇಲ್ಲೊಂದು ದೊಡ್ಡದು ಇದು ಕಾಣಿಸ್ತಾ ಇದೆಯಲ್ಲ. ಸೊ ಇದು ವುಲ್ಫ್ ಅಂತಿದೆ ಇದು. ಸೊ ಇದು ಆಲ್ಮೋಸ್ಟ್ 6 ಇಂಚಸ್ ಇದೆ ಫ್ರೆಂಡ್ಸ್. 6 ಇಂಚ್ ಫ್ಯಾನ್ಸಿ ಇದು. ಸಿಕ್ಕಾಪಟ್ಟೆ ಮೇಲೆ ಹೋಗುತ್ತೆ. ಒಂದು ಆಲ್ಮೋಸ್ಟ್ 400 ಫೀಟ್ ಮೇಲೆ ಹೋಗ್ಬಿಟ್ಟು ಹೊಡೆಯುತ್ತೆ ಇದು. ಸೊ ಫ್ರೆಂಡ್ಸು ನೋಡಿದ್ರಲ್ಲ, ಈಗ ಇದೇ ನನ್ನ ಸ್ಟ್ಯಾಚು. ಜೋಡಿಸೋಣ. ಹಾಂ ಫ್ರೆಂಡ್ಸ್, ಸೊ ನೋಡಿ ಫ್ರೆಂಡ್ಸು ಇದು ಫೈನಲ್ ಪಾರ್ಟ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅಗೇನ್ ಟು TJ's Vlog. ಸೊ ಇವಾಗ ನಾವು ಏಜೆನ್ಸಿ ಬಗ್ಗೆ ಮತ್ತು ಕ್ರ್ಯಾಕರ್ ಕಾಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬೇಸಿಕ್ಲಿ ಏಜೆನ್ಸಿ ಬಂದುಬಿಟ್ಟು ಶ್ರೀ ಜೈ ಗಣೇಶ್ ಏಜೆನ್ಸಿ ಅಂತ. ಅವರು ಬೋತ್ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಬಿಸ್ನೆಸ್ ಎರಡರಲ್ಲೂ ಇದ್ದಾರೆ.
ಸೊ ಅವರು ಸುಮಾರು ವರ್ಷಗಳಿಂದ ಇದ್ದಾರೆ ಫ್ರೆಂಡ್ಸ್. ಅವ್ರದ್ದು ಸ್ಪೆಷಾಲಿಟಿ ಅಂದರೆ ಅವ್ರದ್ದು ಕಾಂಬೋ ಬಾಕ್ಸಸ್ ಫ್ರೆಂಡ್ಸ್. ಸೊ ಅವ್ರ ಮಿನಿಮಮ್ ಬಂದು 2000ಇಂದ ಮ್ಯಾಕ್ಸಿಮಮ್ 10,000 ತನಕ ಕಾಂಬೋ ಬಾಕ್ಸಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ಹೇಗೆ ಚಿಕ್ಕ ಮಗು ಇರಬೇಕಾದ್ರೆ, ಚಿಕ್ಕ ಮಕ್ಕಳೆಲ್ಲ ಇರಬೇಕಾದ್ರೆ ನಾವೆಲ್ಲ ಹೇಗೆ ಇದು ಗಿಫ್ಟ್ ಬಾಕ್ಸಸ್ ಎಲ್ಲ ತೊಗೋತಿದ್ರು, ಇವಾಗ ಅದೇ ಥರ ಒಂದು ಪೆಟ್ಗೆ ಅಷ್ಟು ಕ್ರ್ಯಾಕರ್ಸ್ ಬರೋ ಅಷ್ಟು ಒಂದು ಕಾಂಬೋ ಬಾಕ್ಸಲ್ಲೇ ಬಂದುಬಿಡುತ್ತೆ ಫ್ರೆಂಡ್ಸ್. ಎಲ್ಲ ಫ್ಯಾಮ್ಲಿನೂ ಹೊಡೆಯೋ ಥರ ಒಂದು ಕಾಂಬೋ ಬಾಕ್ಸ್ ಮಾಡ್ತಾಯಿರೋ ಅವರು. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸೊ ಬೇಸಿಕಲಿ ಇವಾಗ ಅವ್ರದ್ದು ಗಿಫ್ಟ್ ಬಾಕ್ಸಲ್ಲೆಲ್ಲ ಅವ್ರದ್ದು ಒಂದು ಸಿಗ್ನೇಚರ್ ಏನಂದರೆ ಅವ್ರ ಡೈರಿ ಒಂದು ಕೊಡ್ತಾರೆ. ಸೊ ಅವ್ರದ್ದು ಅವರೇ ಓನ್ ಮ್ಯಾನುಫ್ಯಾಕ್ಚರ್ ಇದೆ ಅಂತ. ಸೊ ಅವ್ರದ್ದು ಡೈರಿ ಬರುತ್ತೆ ಸೊ ಆಸ್ ಎ ಗಿಫ್ಟ್. ಸೊ ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ಅವ್ರದ್ದು ಇದೆಲ್ಲ, ಅವ್ರದ್ದು ಶಾಪ್ ಅಡ್ರೆಸ್ಸು, ಅವ್ರ ನಂಬರು, ಮತ್ತು ಅವ್ರದ್ದು ಈ ಚಿಟ್ ಫಂಡ್ಸ್ದು ಸ್ಕೀಮು ಅವೆಲ್ಲ ಇದರಲ್ಲೇ ಕೊಟ್ಟಿರ್ತಾರೆ ಡೈರಿಯಲ್ಲೇ. ಸೊ ಆದ್ರೂ ಒಂದು ಜಸ್ಟ್ ಬ್ರೀಫಾಗಿ ಹೇಳ್ತೀನಿ ಬೇಕಾದ್ರೆ ಚಿಟ್ ಫಂಡ್ಸ್ ಅಂದರೆ ಯಾವ ಥರ ಮಾಡ್ತಾರಂತ. ಸೊ ಇದು ನಾನು ಅಷ್ಟೇ ಫ್ರೆಂಡ್ಸ್. ಸೊ ನಾನು ಚಿಟ್ ಫಂಡ್ಸ್ ಸ್ಕೀಮಲ್ಲೇ ಜಾಯಿನ್ ಆದೆ. ಈ ಚಿಟ್ ಫಂಡ್ಸ್ ಮಾಡೋ ಉದ್ದೇಶ ಏನಂದರೆ, ನಾವು ಒಂದೇ ಸಲ ಲಾಟ್ ಆಫ್ ಕ್ರ್ಯಾಕರ್ಸ್ ತಗೋಬೇಕಂದ್ರೆ ಒಂದೇ ಸಲ ಬಲ್ಕ್ ಅಮೌಂಟ್ ಪೇ ಮಾಡೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವೇನೋ 15K ಇಲ್ಲ 17K ಆ ಥರ ತೊಗೋಬೇಕು, ಇಲ್ಲ 20K ತೊಗೋಬೇಕು ಕ್ರ್ಯಾಕರ್ಸ್ ಅಂದರೆ, ಸೊ ನೀವು ಒಂದೇ ಸಲ ಔಟ್ ಮಾಡೋದಕ್ಕಿಂತ ಅವ್ರು ಚಿಟ್ ಫಂಡ್ಸ್ ಥರ ಇದು ಮಾಡ್ತಾರೆ. ಸೊ ಅವ್ರದ್ದು ಮಿನಿಮಮ್ ಬಂದುಬಿಟ್ಟು 200ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಅವ್ರದ್ದು 9 ಮಂತ್ಸ್ ಕಟ್ಟೋ ಥರ ಚಿಟ್ ಫಂಡ್ಸ್ ಅದು. ಸೊ 10th ಮಂತ್ಗೆ ಅವ್ರು ಇದೆಲ್ಲ ನೋಡಿ ವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಈ ಕ್ರ್ಯಾಕರ್ಸು ಡೆಲಿವರ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಸೊ ಇದು ಮಿನಿಮಮ್ 200ಇಂದ ಸ್ಟಾರ್ಟ್ ಆದರೆ ಮ್ಯಾಕ್ಸಿಮಮ್ 2000 ತನಕ ಅವ್ರ ಚಿಟ್ ಫಂಡ್ಸ್ ಇರುತ್ತೆ. ಸೊ ಅದೇ ಥರ ಅಷ್ಟು ಚಿಟ್ ಫಂಡ್ಸ್ ಮಾಡ್ತಾರೆ. ಸೊ ನಾನು ಬಂದುಬಿಟ್ಟು 1750 ಅನ್ನೋದು ಒಂದು ಚಿಟ್ ಫಂಡ್ಸಿಗೆ ಜಾಯ್ನ್ ಆದೆ. ಸೊ ಅದರಲ್ಲಿ ನಾನು ಆಲ್ಮೋಸ್ಟ್ 9 ಮಂತ್ಸ್ ಕಟ್ಟಿದೆ ಫ್ರೆಂಡ್ಸು, ವಿಚ್ ಕಮ್ಸ್ ಅರೌಂಡ್ 15,750 ಬಂತು ನನಗೆ. ಸೊ ಅಷ್ಟು ಕ್ರ್ಯಾಕರ್ಸ್ಗೆ. ಆಮೇಲೆ ಇವಾಗ ಅವ್ರದ್ದೇ ತಮಿಳ್ನಾಡು ಅಲ್ಲೇ ಸರೌಂಡಿಂಗ್ ಇದರಲ್ಲಿದ್ದರೆ, ಸೊ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಕಾಸ್ಟು ಅದೆಲ್ಲ ಫ್ರೀ ಇರುತ್ತೆ. ಸೊ ಅವ್ರಿಗೆ ಡೋರ್ ಡೆಲಿವರಿನೂ ಇರುತ್ತೆ. ಸೊ ನಾನು ಬೆಂಗಳೂರಲ್ಲಿರೋದ್ರಿಂದ ಸೊ ಅದನ್ನು ಬೇರೆ ಮಾಡೋದು, ಅದು ನಮಗೆ ಡೈರೆಕ್ಟ್ ಡೋರ್ ಡೆಲಿವರಿ ಇರಲ್ಲ. ಸೊ ಅದು ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಬರುತ್ತೆ. ಸೊ ಬೇಸಿಕಲಿ ನನಗೆ 15,750 ಬಿಟ್ಟು ಮತ್ತು ನಾನು ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದೆ ಕಲೆಕ್ಟ್ ಮಾಡ್ಕೊಂಬರೋಕ್ಕೆ. ಸೊ ಅಲ್ಲಿ ಅವರು ನನಗೆ 440 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಸೊ ಅದು ಪೇ ಮಾಡಿ ಅಲ್ಲಿಂದ ತೊಗೊಂಡು ಮತ್ತೆ ನನಗೆ ಟ್ರಾವೆಲ್ ಕಾಸ್ಟು ಆಯಿತು ಫ್ರೆಂಡ್ಸ್. ಆಲ್ಮೋಸ್ಟ್ ಲೈಕ್ 600 ಬಿತ್ತು. ಸೊ ಅದು 1000 ಎಕ್ಸ್ಟ್ರಾ ಆಗಿದೆ ನನಗೆ ಅದಕ್ಕೆ. ಸೊ ಟೋಟಲಾಗಿ 16,750 to 17,000 ಪೇ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಎಂಟೈರ್ ಲಿಸ್ಟ್ ಆಫ್ ಕ್ರ್ಯಾಕರ್ಸ್ ತೋರಿಸ್ನಲ್ಲ, ಸೊ ಅಷ್ಟಿಗೆ ನಾನು 17,000 ಪೇ ಮಾಡಿದ್ದೀನಿ. ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್, ಇದು ರಿಯಲಿ ವರ್ತಾ ಇಲ್ಲಾಂದರೆ ಇನ್ನೂ ಕಮ್ಮಿಗೆ ಸಿಗ್ತಾಯಿತ್ತಾ ಅಂತ ಕಮೆಂಟ್ ಮಾಡಿ. ಇಲ್ಲೇ ಬೆಂಗಳೂರಲ್ಲೆಲ್ಲೂ ಇದ್ದರೆ ಶೋರ್ ಡೆಫಿನೆಟ್ಲಿ ಅದು ನೆಕ್ಸ್ಟ್ ವಿಡಿಯೋಲಿ ಮಾಡೋಣ ಸೊ ಯಾವ ಥರ ಇದೆ ಅಂತ. ಬಟ್ ಕೀಪ್ ಸಪೋರ್ಟಿಂಗ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್.